ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಥಮ BComನ ವಿದ್ಯಾರ್ಥಿಗಳೇ, ನಾನು ವಾಸಂತಿ ಅಂಬಲ್ಪಾಡಿ, ಉಡುಪಿ ಜಿಲ್ಲೆಯಿಂದ. ವಿದ್ಯಾರ್ಥಿಗಳೇ, ನಿಮ್ಮ ವಾಣಿಜ್ಯ ಮಂಗಳ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಪಾಠಗಳನ್ನು ಮತ್ತು ಪ್ರಶ್ನೋತ್ತರಗಳನ್ನು ಈಗಾಗಲೇ ಹಾಕಿದ್ದೇನೆ. ಇಂದಿನ ವಿಡಿಯೋದಲ್ಲಿ ನಾನು MH ಕೃಷ್ಣಯ್ಯ ಇವರು ಬರೆದಂತಹ DVಜಿಯವರ ಸೌಂದರ್ಯ ಮೀಮಾಂಸೆ ಇದರ ಪ್ರಶ್ನೋತ್ತರಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆ ನಿಮ್ಮ ಆತ್ಮೀಯರಿಗೂ ಕೂಡ ಈ ಲಿಂಕನ್ನು ಕಳಿಸಲು ಮರೆಯದಿರಿ. ಸರಿ ವಿದ್ಯಾರ್ಥಿಗಳೇ, ಪ್ರಶ್ನೋತ್ತರಕ್ಕೆ ನೇರವಾಗಿ ಹೋಗೋಣ. ವಿದ್ಯಾರ್ಥಿಗಳೇ, ಈಗ ನಾವು DVಜಿಯವರ ಸೌಂದರ್ಯ ಮೀಮಾಂಸೆ ಈ ಪಾಠದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ, ಭಾರತೀಯ ಹಾಗೂ ಪಾಶ್ಚಾತ್ಯ ದೃಷ್ಟಿಗಳ ಸಮನ್ವತೆಯನ್ನು DVಜಿಯವರು ಸೌಂದರ್ಯ ಮೀಮಾಂಸೆಯ ಚರ್ಚೆಯೊಳಗೆ ಅಳವಡಿಸಿಕೊಂಡಿರುವ ಬಗೆಯನ್ನು ವಿವರಿಸಿರಿ. ಅಥವಾ DVಜಿಯವರ ದೃಷ್ಟಿಯಲ್ಲಿ ಸೌಂದರ್ಯ ಮತ್ತು ಅದರ ವಿವಿಧ ಮಜಲುಗಳನ್ನು ದೃಷ್ಟಾಂತಗಳೊಂದಿಗೆ ಚರ್ಚಿಸಿರಿ. ಅಥವಾ DVಜಿಯವರ ಸೌಂದರ್ಯ ಮೀಮಾಂಸೆ ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿರಿ. ಅಥವಾ DVಜಿಯವರ ಸೌಂದರ್ಯ ಪರಿಕಲ್ಪನೆಯನ್ನು ಕುರಿತು ವಿವೇಚಿಸಿರಿ. ಒಟ್ಟಿಗೆ 4 ಪ್ರಶ್ನೆಗಳಿವೆ. ಈ 4 ಪ್ರಶ್ನೆಯಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿದರೂ ಕೂಡ ನೀವು ಈ ಉತ್ತರವನ್ನು ಬರೆಯಬೇಕು. ಆಗ ನಿಮಗೆ 8 ಅಂಕ ದೊರೆಯುತ್ತದೆ. ಉತ್ತರ ನೋಡ್ಕೊಳ್ಳೋಣ. DVಜಿಯವರ ಸೌಂದರ್ಯ ಮೀಮಾಂಸೆಯನ್ನು MH ಕೃಷ್ಣಯ್ಯನವರ ಲೇಖನದಿಂದ ಆರಿಸಿಕೊಂಡಿರುವಂಥದ್ದು. ಭಾರತೀಯ ಹಾಗೂ ಪಾಶ್ಚಾತ್ಯ ದೃಷ್ಟಿಗಳ ಸಮನ್ವಯದ ಹಿನ್ನೆಲೆಯಲ್ಲಿ DVಜಿಯವರ ಸೌಂದರ್ಯ ಪರಿಕಲ್ಪನೆಯನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಲೇಖನದ ಮೂಲ ಆಶಯ. DVಜಿಯವರು ಸೌಂದರ್ಯವನ್ನು ಕುರಿತು ಮಾಡಿರುವ ಚಿಂತನೆ ಹಾಗೂ ತಳೆದಿರುವ ನಿಲುವುಗಳು ಒಂದು ಗ್ರಂಥ ರೂಪದಲ್ಲಿ ಒಂದೆಡೆ ನಿರೂಪಿತವಾಗಿಲ್ಲ. ಇವು ಅವರ ಹಲವಾರು ಗ್ರಂಥಗಳಲ್ಲಿ ಅಲ್ಲಲ್ಲಿ ಸಂದರ್ಭೋಚಿತವಾಗಿ ಸಣ್ಣ ಪುಟ್ಟ ಶೀರ್ಷಿಕೆಯಡಿಯಲ್ಲಿ ಚರ್ಚಿತವಾಗಿದೆ. ಇವುಗಳಲ್ಲಿ ಹಲವು ಉಪನ್ಯಾಸಗಳಾಗಿ ಮೂಡಿಬಂದಿವೆ. ಇಲ್ಲೆಲ್ಲ ಸಾಹಿತ್ಯ, ಸಂಗೀತ, ನೃತ್ಯ, ಕಲೆ, ಶೃಂಗಾರ ಮುಂತಾದ ವಿಷಯಗಳ ಪರಿಶೀಲನೆಯ ಸಂದರ್ಭಗಳಲ್ಲಿ ಸೌಂದರ್ಯ ಪರಿಕಲ್ಪನೆಯನ್ನು ಕುರಿತು ಹೇಳಿರುವ ಅಭಿಪ್ರಾಯಗಳನ್ನು ಸಂಗ್ರಹಿಸಿ DVಜಿಯವರ ಸೌಂದರ್ಯ ಪರಿಕಲ್ಪನೆಯ ದೃಷ್ಟಿಯ ನಿಲುವನ್ನು ತಿಳಿಯಬೇಕಾಗಿದೆ. ಅಲ್ಲದೆ ಕನ್ನಡ ಸಾಹಿತ್ಯ ಆಗ ತಾನೇ ಕಾಣಿಸಿಕೊಂಡಿತ್ತು. ಕಾವ್ಯ, ನಾಟಕಾದಿ ಸೃಜನ ಸಾಹಿತ್ಯ ತನ್ನ ಸಾಧ್ಯತೆಗಳನ್ನು ಪೂರ್ಣವಾಗಿ ಕಳೆದುಕೊಂಡಿರಲಿಲ್ಲ. ಈ ಶತಮಾನದ 2-3ನೇ ದಶಕಗಳಲ್ಲಿ ಅಲಂಕಾರ ಶಾಸ್ತ್ರ, ಕಾವ್ಯ ಮೀಮಾಂಸೆ, ಸಾಹಿತ್ಯ ವಿಮರ್ಶಾ ಗ್ರಂಥಗಳು ಇನ್ನೂ ಬಂದಿರಲಿಲ್ಲ. ಇಂತಹ ಸಂದರ್ಭದಲ್ಲಿ DVಜಿಯವರು ಸಂಸ್ಕೃತ ಅಲಂಕಾರಿಕರು, ಪಾಶ್ಚಾತ್ಯ ತತ್ವಜ್ಞಾನಿಗಳು, ವಿಮರ್ಶಕರು ಸೌಂದರ್ಯವನ್ನು ಹೇಗೆ ವಿಚಾರ ಮಾಡಿದ್ದಾರೆ ಎಂಬುದನ್ನು ಸ್ಥೂಲವಾಗಿಯಾದರೂ ಉಪನ್ಯಾಸಗಳ ಮೂಲಕ ಹೇಳಿದ್ದು ಗಮನಾರ್ಹ ಸಂಗತಿ. ತೀನಂಶ್ರೀಯವರ ಭಾರತೀಯ ಕಾವ್ಯ ಮೀಮಾಂಸೆ ಹಾಗೂ ಕನ್ನಡ ಕೈಪಿಡಿಗಳನ್ನು ಬಿಟ್ಟರೆ ಸೌಂದರ್ಯ ಮೀಮಾಂಸೆ ಅಥವಾ ಸೌಂದರ್ಯ ಪರಿಕಲ್ಪನೆ ಕುರಿತ DVಜಿಯವರ ಉಪನ್ಯಾಸ ಸಂಗ್ರಹಗಳೇ ಆಧಾರವಾಗಿದ್ದವು. ಆದ್ದರಿಂದ DVಜಿಯವರ ಸೌಂದರ್ಯ ಮೀಮಾಂಸೆಯಲ್ಲಿ ಸಮಗ್ರ ವಿಚಾರಮಂಥನ, ತೌಲನಿಕ ಚರ್ಚೆ ಕಾಣುವುದಿಲ್ಲ. ಆದರೂ ಅವರದೇ ಎನ್ನಬಹುದಾದ ಖಚಿತ ನಿಲುವನ್ನು ಗುರುತಿಸಬಹುದು.
ಡಿ ವಿ ಜಿಯವರು ಕ್ಲಾಸಿಕ್ ಮತ್ತು ರೊಮ್ಯಾಂಟಿಕ್ ಕವಿಗಳಿಂದ ಪ್ರಭಾವಿತರಾಗಿದ್ದವರು. ಹಾಗೆ ಭಾರತೀಯ ವೈದಿಕ ಪರಂಪರೆಯ ತತ್ವಜ್ಞಾನ ಹಾಗೂ ಚಿಂತನೆಗಳಲ್ಲಿ ನಂಬಿಕೆ ಇದ್ದವರು. ಈ ಎರಡೂ ಪಕ್ಷದ ವಿಚಾರಗಳಲ್ಲಿ ತಮಗೆ ಇಷ್ಟವಾದುದನ್ನು ಸಮನ್ವಯಗೊಳಿಸಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಸೌಂದರ್ಯ ಮೀಮಾಂಸೆ ಪಾಶ್ಚಾತ್ಯರಲ್ಲಿ ತತ್ವಶಾಸ್ತ್ರದ ಒಂದು ಅಂಗವಾಗಿ ಬೆಳೆಯಿತು. ಸೌಂದರ್ಯದ ಬಗ್ಗೆ ಚರ್ಚಿಸುವವರೆಲ್ಲ ತತ್ವಜ್ಞಾನಿಗಳೇ ಆಗಿದ್ದರು. ಪ್ರಾಸಂಗಿಕವಾಗಿ ಸೌಂದರ್ಯ ವಿಚಾರ ಚರ್ಚಿಸಿದರು, ಸ್ಪಷ್ಟ ಸಿದ್ಧಾಂತಗಳನ್ನು ಮಂಡಿಸಿದರು. ಪಾಶ್ಚಾತ್ಯರಲ್ಲಿ ಸೌಂದರ್ಯ ಪರಿಕಲ್ಪನೆ ಅವರ ತತ್ವಶಾಸ್ತ್ರದ ನಿಲುವು ಸಿದ್ಧಾಂತಗಳಿಗೆ ಅನುಗುಣವಾಗಿ ಬದಲಾಗುವುದನ್ನು ಗುರುತಿಸಬಹುದು. ಡಿ ವಿ ಜಿಯವರಿಗೆ ಭಾರತೀಯ ತತ್ವಶಾಸ್ತ್ರ, ಅಲಂಕಾರಶಾಸ್ತ್ರ, ಕಾವ್ಯ, ನಾಟಕ, ಸಂಗೀತಾದಿ ನಾಟ್ಯಗಳ ಅರಿವು ಗಾಢವಾಗಿದ್ದುದರಿಂದ ಒಂದು ಸಮನ್ವಯ ದೃಷ್ಟಿ ರೂಪುಗೊಳ್ಳಲು ಅನುಕೂಲವಾಯಿತು. ಆದರೂ ಈ ಶತಮಾನದ ಮೊದಲ ದಶಕಗಳವರೆಗಿನ ಬೆಳವಣಿಗೆಯೇ ಅವರಲ್ಲಿ ಪ್ರಾಧಾನ್ಯ. ಡಿ ವಿ ಜಿಯವರ ಸೌಂದರ್ಯ ದೃಷ್ಟಿಯಲ್ಲಿ ಕ್ಲಾಸಿಕ್ ಮತ್ತು ರೊಮ್ಯಾಂಟಿಕ್ ದೃಷ್ಟಿಯನ್ನೇ ಬಹುವಾಗಿ ಕಾಣುತ್ತೇವೆ. ಅದರಲ್ಲಿ ಆಧುನಿಕತೆಯ ಹಾಗೂ ವಿಮರ್ಶಕರ ಚಿಂತನೆಗಳ ಬಗ್ಗೆ ಅಂತಹ ಒಲವು ಇಲ್ಲವೆಂದೇ ಹೇಳಬೇಕಾಗುತ್ತದೆ. ಡಿ ವಿ ಜಿಯವರು ಒಂದು ಕಡೆ ಸೌಂದರ್ಯ ಶಬ್ದದ ನಿಷ್ಪತ್ತಿಯನ್ನು ಹೇಳಿದ್ದಾರೆ. ಸುಂದರ ಎಂಬ ಪದ ಉಂದ ಎಂಬ ಧಾತುವಿನಿಂದ ಬಂದದ್ದು. ಉಂದ ಎಂದರೆ ಆರ್ದ್ರ ಮಾಡುವುದು, ಒದ್ದೆ ಮಾಡುವುದು, ತೋಯಿಸುವುದು ಎಂದು ಅರ್ಥ. ಈ ಅರ್ಥ ಭಾರತೀಯ ರಸಸಿದ್ಧಾಂತಕ್ಕೆ ಅನುಗುಣವಾದದ್ದು. ಈ ಅರ್ಥದಲ್ಲಿ ಯಾವುದು ಮನಸ್ಸನ್ನು ಚೆನ್ನಾಗಿ ತೋಯಿಸಬಲ್ಲುದೋ, ಸರಸ ಮಾಡಬಲ್ಲುದೋ ಅದು ಸುಂದರ ಎನ್ನುತ್ತಾರೆ ಡಿ ವಿ ಜಿ. ಕಾವ್ಯ ಮೀಮಾಂಸೆಯಲ್ಲಿ ಬರುವ ಈ ವಿವರಣೆಯಿಂದ ಅವರು ಕಲೆಯ ಕಡೆಗೆ ಹೊರಳುತ್ತಾರೆ. ಅವರ ದೃಷ್ಟಿಯಲ್ಲಿ ಸೌಂದರ್ಯವೆನ್ನುವುದು ಮನಸ್ಸನ್ನು ಆಕರ್ಷಿಸಿ ಮೋಹಗೊಳಿಸುವ ಒಂದು ಶಕ್ತಿ. ಸೌಂದರ್ಯಕ್ಕೆ ಮುದ್ದಾದ, ಚೆಲುವಾದ ಎಂಬ ಸಣ್ಣ ಅರ್ಥಗಳು ಇವೆ. ರಮಣೀಯ, ಹೃದ್ಯ, ಮನೋಹರ ಎಂಬ ಪದಗಳು ಸೌಂದರ್ಯದ ಕಾರ್ಯಗುಣವನ್ನು ಸೂಚಿಸುತ್ತದೆ. ಸೌಂದರ್ಯ ಮನಸ್ಸನ್ನು ಹಿಡಿದು ನಿಲ್ಲಿಸಿ, ಕರಗಿಸಿ, ತಿರುಗಿಸುವ ಶಕ್ತಿ. ಸೌಂದರ್ಯವೆನ್ನುವುದು ನಿಸರ್ಗ ಹಾಗೂ ಕಲೆಗಳಲ್ಲಿ ಮಾತ್ರ ಗೋಚರವಾಗುವಂಥದ್ದಲ್ಲ. ಅದು ಆ ಮಿತಿಯನ್ನು ಮೀರಿದ ಜೀವನದಲ್ಲೂ ಗೋಚರಿಸುವಂಥದ್ದು. ಈ ಶಕ್ತಿ ಇರುವುದು ಇಂದ್ರಿಯಗಳಿಗೆ ಗೋಚರಿಸುವ ರೂಪ ಶಬ್ದಗಳಲ್ಲಿ ಮಾತ್ರವೇ ಅಲ್ಲ, ನಮ್ಮ ಅಂತರಂಗಕ್ಕೆ ತಿಳಿದು ಬರುವ ಜೀವವರ್ತನೆ ಹಾಗೂ ವಿಭಾಗಗಳಲ್ಲಿ ಗೋಚರಿಸುವಂಥದ್ದು. ಹೀಗೆ ಸೌಂದರ್ಯ ಪದಕ್ಕೆ ಹೆಚ್ಚು ವ್ಯಾಪ್ತಿಯನ್ನು ಒದಗಿಸುತ್ತಾರೆ ಡಿ ವಿ ಜಿಯವರು. ಡಿ ವಿ ಜಿಯವರ ಪ್ರಕಾರ ಸೌಂದರ್ಯವೆನ್ನುವುದು ವಸ್ತು ಮತ್ತು ಮನಸ್ಸುಗಳು ಎರಡರಲ್ಲೂ ಸಮನ್ವಯಗೊಳಿಸುವ ಒಂದು ಶಕ್ತಿ. ಎಂದರೆ ಅವರು ವಸ್ತು ಮತ್ತು ಮನಸ್ಸುಗಳು ಎರಡರಲ್ಲೂ ಸೌಂದರ್ಯವನ್ನು ಸಮನ್ವಯಗೊಳಿಸುತ್ತಾರೆ. ಸೌಂದರ್ಯವನ್ನು ಡಿ ವಿ ಜಿಯವರು 3 ಮಜಲುಗಳಲ್ಲಿ ಕಾಣುತ್ತಾರೆ. ಅದಕ್ಕೆ ಸೌಂದರ್ಯ ತ್ರಿಕೂಟ ಎಂದು ಹೆಸರಿಟ್ಟಿದ್ದಾರೆ. ಸೌಂದರ್ಯಾನುಭವ ಹಾಗೂ ಕಲೆಯನ್ನು ಕುರಿತು ಡಿ ವಿ ಜಿಯವರ ಅಭಿಪ್ರಾಯಗಳು ಕುತೂಹಲಕಾರಿಯಾಗಿದೆ. ಅವರ ದೃಷ್ಟಿಯಲ್ಲಿ ಸುಂದರ ಮತ್ತು ಕಲೆ ಇವೆರಡೂ ಒಂದೇ ಎಂದು ಭಾವಿಸುವುದು ತಪ್ಪಾಗುತ್ತದೆ. ಏಕೆಂದರೆ ಸುಂದರವಾದುದೆಲ್ಲ ಕಲೆಯಲ್ಲ, ಕಲೆಯಾದುದೆಲ್ಲ ಸುಂದರವಲ್ಲ. ಸೌಂದರ್ಯಾನುಭವ, ಕಲಾನುಭವ, ರಸಾನುಭವ ಈ ಸಂವಾದಿ ಪದಗಳ ಅನುಭವಕ್ಕೆ 2 ವಿಷಯಗಳ ಅಗತ್ಯವಿದೆ. ಒಂದು ರೂಢಿ ಸಂಸ್ಕಾರ, ಇನ್ನೊಂದು ಮನಸ್ಸಿನ ನಿರ್ಲಿಪ್ತ ಸ್ಥಿತಿ. ಸಾಧಾರಣೀಕರಣದಲ್ಲಿ ಕಾವ್ಯ ಮೀಮಾಂಸೆ ಇದನ್ನು ಸ್ಪಷ್ಟಪಡಿಸಿದೆ. ಪಾಶ್ಚಾತ್ಯರು ಇದನ್ನು ನಿಸ್ಸಂಗ ದೂರತ್ವ, ಮಾನಸಿಕ ದೂರ ಎಂದು ಕರೆದಿದ್ದಾರೆ. ಕಲಾನುಭವವನ್ನು
ದಿನನಿತ್ಯದ ಅನುಭವದಿಂದ ಬೇರ್ಪಡಿಸುವುದು. ಕಲೆಯಲ್ಲಿ ನಮಗೆ ಒಗ್ಗದ ಹಿಡಿಸದ ವಿಷಯಗಳು, ಅನುಭವಗಳು ಇರುತ್ತವೆ. ಅಂಥವನ್ನು ಸೌಂದರ್ಯ ದೃಷ್ಟಿಯಿಂದ ಅತೃಪ್ತಿಕರ ಎನ್ನುತ್ತೇವೆ. ಸಂಸ್ಕಾರವಿದ್ದು ಒಂದು ರಚನೆ ಹಿಡಿಸದಿದ್ದರೆ ಆಗ ಆ ಕೃತಿಯ ಅಭಿವ್ಯಕ್ತಿಯಲ್ಲಿ ಸಾಂಗತ್ಯ ಸಮಂಜಸತೆ ಇಲ್ಲವೆನ್ನಬೇಕಾಗುತ್ತದೆ. ಸಂಸ್ಕಾರದಿಂದ ಡಿ.ವಿ.ಜಿ. ಆನಂದಕ್ಕೆ ಬರುತ್ತಾರೆ. ಡಿ.ವಿ.ಜಿ. ಅವರ ದೃಷ್ಟಿಯಲ್ಲಿ ಆನಂದವೆಂದರೆ ಮನಸ್ಸಿನ ಒಂದು ಸರ್ವೋತ್ಕೃಷ್ಟ ಸ್ಥಿತಿ. ಈ ಸ್ಥಿತಿಯನ್ನೇ ಸಮಾಧಿ, ತಾದಾತ್ಮ್ಯ, ಪರವಶತೆ ಎಂದೆಲ್ಲ ಕರೆಯುವುದು. ಸೌಂದರ್ಯ ಪರವಸ್ತುವಿನ ಒಂದು ವಿಭೂತಿ. ಅದರಿಂದಾಗುವ ಆನಂದ ಬ್ರಹ್ಮಾನಂದದ ಒಂದು ಕಣ ಎಂಬುದು ವೇದಾಂತಿಗಳ ನಿಲುವು. ಸೌಂದರ್ಯವನ್ನು 3 ಬಗೆಯಾಗಿ ವಿಂಗಡಿಸಿರುವ ಡಿ.ವಿ.ಜಿಯವರು ಈ ಬಗೆಯನ್ನು ಸೌಂದರ್ಯ ತ್ರಿಕೂಟ ಎಂದು ಕರೆದಿದ್ದಾರೆ. ಸೃಷ್ಟಿ ಸೌಂದರ್ಯ, ಒಂದು ಕಲಾಕಲ್ಪಿತ ಸೌಂದರ್ಯ ಹಾಗೂ ಜೀವ ಸಂಸ್ಕಾರ ಸೌಂದರ್ಯ ಇವೇ ಆ ಸೌಂದರ್ಯ ತ್ರಿಕೂಟಗಳು. ಸೃಷ್ಟಿ ಸೌಂದರ್ಯವೆನ್ನುವುದು ಅದ್ಭುತ ರಸದ ಅಕರಾಳ, ಅದೊಂದು ಮಹಾಸೌಂದರ್ಯ. ಅಮಾನುಷ ಸೌಂದರ್ಯ, ಕಲಾಕಲ್ಪಿತ ಸೌಂದರ್ಯವೆನ್ನುವುದು ಮನುಷ್ಯನ ಸೌಂದರ್ಯ ಕಲ್ಪನೆ, ಸೃಷ್ಟಿ ಎನ್ನುತ್ತಾರೆ ಡಿ.ವಿ.ಜಿ. ಜೀವ ಸಂಸ್ಕಾರ ಸೌಂದರ್ಯ ಎನ್ನುವುದು ಜೀವ ದೇವ ಸಮಾಗಮದ ರೂಪವಾದದ್ದು. ಅದೊಂದು ಸೌಂದರ್ಯದ ಪರಿಪೂರ್ಣಾನುಭವ ಎನ್ನುತ್ತಾರೆ ಡಿ.ವಿ.ಜಿ. ಈಗ ವಿದ್ಯಾರ್ಥಿಗಳೇ, 6 ಅಂಕದ ಪ್ರಶ್ನೆಗಳಿವೆ. ಒಟ್ಟಿಗೆ 2 ಪ್ರಶ್ನೆಗಳು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದಾದರೂ ಒಂದು ಪ್ರಶ್ನೆ ಬಂದರೂ ಕೂಡ ಉತ್ತರ ಒಂದೇ ರೀತಿಯಾಗಿ ಇರ್ತದೆ. ಹಾಗಾಗಿ ಉತ್ತರವನ್ನು ಕಲಿತುಕೊಂಡ್ರೆ ಸಾಕು, 2ಕ್ಕೆ ಉತ್ತರವನ್ನು ಬರಿಬೋದು. 2 ಪ್ರಶ್ನೆಯಲ್ಲಿ ಒಂದು ಬಂದರೂ ಕೂಡ ಉತ್ತರವನ್ನು ಬರಿಬೋದು. ಮೊದಲ ಪ್ರಶ್ನೆ, ಕಲಾನುಭವದ ಘಟ್ಟಗಳು ಮತ್ತು ಸೌಂದರ್ಯದ ತ್ರಿಕೂಟಗಳನ್ನು ಡಿ.ವಿ.ಜಿಯವರು ಸಮರ್ಥಿಸುವ ಬಗೆಯನ್ನು ವಿವರಿಸಿರಿ. ಅಥವಾ ಸೌಂದರ್ಯಾನುಭವ ಹಾಗೂ ಕಲೆಯನ್ನು ಕುರಿತು ಡಿ.ವಿ.ಜಿಯವರ ಅಭಿಪ್ರಾಯಗಳೇನು, ವಿಶ್ಲೇಷಿಸಿರಿ. ಉತ್ತರ: ಸೌಂದರ್ಯಾನುಭವವನ್ನು 3 ಬಗೆಯಾಗಿ ವಿಂಗಡಿಸುವ ಡಿ.ವಿ.ಜಿಯವರು ಕಲಾನುಭವವನ್ನು 3 ಬಗೆಯಾಗಿ ವಿಂಗಡಿಸುತ್ತಾರೆ. ಕಲಾನುಭವವನ್ನು ಅವರು ಮನಃಪ್ರಸಾದ, ಭಾವಾವೇಶ ಹಾಗೂ ತಾತ್ಪರ್ಯ ಚಿಂತನೆ ಎಂದು 3 ಘಟ್ಟಗಳನ್ನಾಗಿ ವಿಂಗಡಿಸಿದ್ದಾರೆ. ದೇವಾಲಯಗಳ ಗೋಡೆಗಳ ಅಲಂಕಾರಗಳನ್ನು ಹಾಗೂ ಆನೆ, ಕುದುರೆ, ಹಂಸ, ಪದ್ಮ ಇತ್ಯಾದಿಗಳನ್ನು ಮನಃಪ್ರಸಾದಗೊಳಿಸುವ ಘಟ್ಟಗಳು ಎನ್ನುತ್ತಾರೆ ಡಿ.ವಿ.ಜಿ. ಮಧ್ಯರಂಗದ ವಿಗ್ರಹಗಳ ಹಿನ್ನೆಲೆಯ ಕಥೆಯನ್ನು ಊಹಿಸಿಕೊಂಡು ಭಾವಾವಿಷ್ಟರಾಗುವುದು ಭಾವಾವೇಶ ಎನ್ನುತ್ತಾರೆ ಡಿ.ವಿ.ಜಿ. ದೇವಾಲಯವನ್ನು ನೋಡಿ ಹೋದ ಮೇಲೆ ಅದರ ನೋಟಗಳು ಅಂತರಂಗದಲ್ಲಿ ಇದ್ದುಕೊಂಡು ಭಾವಗಳನ್ನು ಕೆಣಕಿ ಎಬ್ಬಿಸುವ ರಸಪರಿಪುಷ್ಟಿಯೇ ತಾತ್ಪರ್ಯ ಚಿಂತನೆ. ಇದು ಕಲಾನುಭವ ಗೋಪುರದ ಕಲಶ ಎನ್ನುತ್ತಾರೆ ಡಿ.ವಿ.ಜಿ. ಡಿ.ವಿ.ಜಿಯವರು ಸೌಂದರ್ಯಾನುಭವವನ್ನು ಸೃಷ್ಟಿ ಸೌಂದರ್ಯ, ಕಲಾಕಲ್ಪಿತ ಸೌಂದರ್ಯ ಹಾಗೂ ಜೀವ ಸಂಸಾರ ಸೌಂದರ್ಯ ಎಂದು 3 ಬಗೆಯಾಗಿ ವಿಂಗಡಿಸಿ ಇದನ್ನು ಸೌಂದರ್ಯ ತ್ರಿಕೂಟ ಎಂದು ಕರೆದಿದ್ದಾರೆ. ಸೃಷ್ಟಿ ಸೌಂದರ್ಯವೆನ್ನುವುದು ಅದ್ಭುತ ರಸದ ಆಕರ ಸ್ಥಾನ, ಅದೊಂದು ಮಹಾಸೌಂದರ್ಯ, ಅಮಾನುಷ ಸೌಂದರ್ಯ ಎನ್ನುತ್ತಾರೆ ಡಿ.ವಿ.ಜಿ. ಕಲಾಕಲ್ಪಿತ ಸೌಂದರ್ಯವೆನ್ನುವುದು ಮನುಷ್ಯನ ಸೌಂದರ್ಯ ಕಲ್ಪನೆ, ಸೃಷ್ಟಿ ಎನ್ನುತ್ತಾರೆ ಡಿ.ವಿ.ಜಿ. ಜೀವ ಸಂಸ್ಕಾರ ಸೌಂದರ್ಯವೆನ್ನುವುದು ಜೀವ ದೇವ ಸಮಾಗಮದ ರೂಪವಾದದ್ದು, ಅದೊಂದು ಸೌಂದರ್ಯದ ಪರಿಪೂರ್ಣ ಅನುಭವ ಎನ್ನುತ್ತಾರೆ ಡಿ.ವಿ.ಜಿಯವರು. ಇನ್ನು
ಟಿಪ್ಪಣಿಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಡಿ ವಿ ಜಿಯವರ ಸೌಂದರ್ಯ ಮೀಮಾಂಸೆ. ಡಿ ವಿ ಜಿಯವರ ಸೌಂದರ್ಯ ಮೀಮಾಂಸೆ ಎಂ ಎಚ್ ಕೃಷ್ಣಯ್ಯನವರ ಒಂದು ಮಹತ್ವದ ಲೇಖನ. ಹೆಸರೇ ಸೂಚಿಸುವಂತೆ ಡಿ ವಿ ಜಿಯವರ ಸೌಂದರ್ಯ ಪರಿಕಲ್ಪನೆಯನ್ನು ಕುರಿತು ಪ್ರತಿಪಾದಿಸುವುದು ಈ ಲೇಖನದ ಮೂಲ ಆಶಯ, ತಿರುಳು. ಡಿ ವಿ ಜಿಯವರು ಸೌಂದರ್ಯ ಮೀಮಾಂಸೆ ಕನ್ನಡದಲ್ಲಿ ಇನ್ನೂ ಅಷ್ಟಾಗಿ ಬೆಳೆದು ಬರದ ಕಾಲದಲ್ಲೇ ಸೌಂದರ್ಯ ಮೀಮಾಂಸೆಯನ್ನು ಕುರಿತು ತಮ್ಮ ಕೃತಿಗಳಲ್ಲಿ ಅಲ್ಲಲ್ಲಿ ಪ್ರಾಸಂಗಿಕವಾಗಿ ಪ್ರಸ್ತಾಪಿಸಿದವರು, ಉಪನ್ಯಾಸಗಳನ್ನು ಕೊಟ್ಟವರು. ತೀನಂಶ್ರೀಯವರ ಭಾರತೀಯ ಕಾವ್ಯ ಮೀಮಾಂಸೆ ಹಾಗೂ ಕನ್ನಡದ ಕೈಪಿಡಿಗಳನ್ನು ಬಿಟ್ಟರೆ ಸೌಂದರ್ಯ ಚಿಂತನೆಗೆ ಡಿ ವಿ ಜಿಯವರ ಉಪನ್ಯಾಸ ಸಂಗ್ರಹಗಳೇ ಆಧಾರವಾಗಿದ್ದವು. ಹೀಗಾಗಿ ಅವರು ಸೌಂದರ್ಯ ಮೀಮಾಂಸೆಯಲ್ಲಿ ಸ್ಥೂಲ ಕಲ್ಪನೆ ಬೀಸು ಕಂಡುಬರುತ್ತದೆಯೋ ಹೊರತು ಸಮಗ್ರ ವಿಚಾರ ಮಂಥವಾಗಲಿ ತಾತ್ವಿಕ ಚರ್ಚೆಯಾಗಲಿ ಕಂಡುಬರುವುದಿಲ್ಲ. ಆದರೂ ಅವರದೇ ಎನ್ನಬಹುದಾದ ಖಚಿತ ನಿಲುವನ್ನು ಗುರುತಿಸಬಹುದು. ಡಿ ವಿ ಜಿಯವರು ಕ್ಲಾಸಿಕ್ ಮತ್ತು ರೋಮ್ಯಾಂಟಿಕ್ ಕವಿಗಳಿಂದ ಪ್ರಭಾವಿತರಾದವರು. ಹಾಗೆ ಭಾರತೀಯ ವೈದಿಕ ಪರಂಪರೆಯ ತತ್ವಜ್ಞಾನ ಹಾಗೂ ಚಿಂತನೆಗಳಲ್ಲಿ ನಂಬಿಕೆ ಇದ್ದವರು. ಎರಡೂ ವಿಚಾರಗಳಲ್ಲಿ ತಮಗೆ ಇಷ್ಟವಾದುದನ್ನು ಸಮನ್ವಯಗೊಳಿಸಿ ಹೇಳುವ ಪ್ರಯತ್ನ ಮಾಡಿದವರು. ಆದ್ದರಿಂದ ಅವರ ಸೌಂದರ್ಯ ದೃಷ್ಟಿಯಲ್ಲಿ ಕ್ಲಾಸಿಕ್ ಮತ್ತು ರೊಮ್ಯಾಂಟಿಕ್ ದೃಷ್ಟಿಯನ್ನೇ ಬಹುವಾಗಿ ಕಾಣುತ್ತೇವೆ. ಆದರೆ ಅವರಲ್ಲಿ ಆಧುನಿಕ ಕಲೆಯ ಹಾಗೂ ಕಲಾ ವಿಮರ್ಶಕರ ಚಿಂತನೆಗಳ ಬಗ್ಗೆ ಅಂತಹ ಒಲವು ಇಲ್ಲವೆಂದೇ ಹೇಳಬೇಕಾಗುತ್ತದೆ. ಈಗ ನಾವು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ. 1ನೇ ಪ್ರಶ್ನೆ, ಪ್ರಸ್ತುತ ಲೇಖನದ ಕರ್ತೃ ಯಾರು? ಉತ್ತರ ಎಂ ಎಚ್ ಕೃಷ್ಣಯ್ಯ. 2ನೇ ಪ್ರಶ್ನೆ, ಪ್ರಸ್ತುತ ಲೇಖನದ ತಿರುಳು ಏನು? ಉತ್ತರ ಡಿ ವಿ ಜಿಯವರ ಸೌಂದರ್ಯ ಪರಿಕಲ್ಪನೆಯನ್ನು ಪ್ರತಿಪಾದಿಸುವುದೇ ಪ್ರಸ್ತುತ ಲೇಖನದ ತಿರುಳು. 3ನೇ ಪ್ರಶ್ನೆ, ಡಿ ವಿ ಜಿಯವರ ಸೌಂದರ್ಯ ಚಿಂತನೆ ಹಾಗೂ ನಿಲುವುಗಳು ಯಾವ ರೂಪದಲ್ಲಿ ನಿರೂಪಿತವಾಗಿಲ್ಲ? ಉತ್ತರ ಡಿ ವಿ ಜಿಯವರ ಸೌಂದರ್ಯ ಚಿಂತನೆ ಹಾಗೂ ನಿಲುವುಗಳು ಗ್ರಂಥ ರೂಪದಲ್ಲಿ ನಿರೂಪಿತವಾಗಿಲ್ಲ. 4ನೇ ಪ್ರಶ್ನೆ, ಡಿ ವಿ ಜಿಯವರು ಯಾವ ಕವಿಗಳಿಂದ ಪ್ರಭಾವಿತರಾದರು? ಉತ್ತರ ಡಿ ವಿ ಜಿಯವರು ಕ್ಲಾಸಿಕ್ ಹಾಗೂ ರೊಮ್ಯಾಂಟಿಕ್ ಕವಿಗಳಿಂದ ಪ್ರಭಾವಿತರಾದವರು. 5ನೇ ಪ್ರಶ್ನೆ, ಪಾಶ್ಚಾತ್ಯರಲ್ಲಿ ತತ್ವಶಾಸ್ತ್ರದ ಒಂದು ಭಾಗವಾಗಿ ಬೆಳೆದದ್ದು ಏನು? ಉತ್ತರ ಸೌಂದರ್ಯ ಮೀಮಾಂಸೆ ಪಾಶ್ಚಾತ್ಯರಲ್ಲಿ ತತ್ವಶಾಸ್ತ್ರದ ಒಂದು ಭಾಗವಾಗಿ ಬೆಳೆಯಿತು. 6ನೇ ಪ್ರಶ್ನೆ, ಸೌಂದರ್ಯ ಎನ್ನುವುದು ಅನಿರ್ವಚನೀಯವಾದ ಥಳಿಸಿ ಸುಳಿದಾಡುವ ಒಂದು ನೆರಳು. ಈ ಸೂತ್ರ ಹೇಳಿದವರು ಯಾರು? ಉತ್ತರ ಸೌಂದರ್ಯ ಎನ್ನುವುದು ಅನಿರ್ವಚನೀಯವಾದ ಥಳಿಸಿ ಸುಳಿದಾಡುವ ಒಂದು ನೆರಳು. ಈ ಸೂತ್ರವನ್ನು ಗಯಟೆ ಹೇಳಿದರು. 7ನೇ ಪ್ರಶ್ನೆ, ಯಾವುದು ಮನಸ್ಸನ್ನು ಚೆನ್ನಾಗಿ ತೋಯಿಸಬಲ್ಲದೋ, ಸರಸ ಮಾಡಬಲ್ಲದೋ ಅದು ಸುಂದರ. ಈ ಸೂತ್ರ ಕೊಟ್ಟವರು ಯಾರು? ಉತ್ತರ ಡಿ ವಿ ಜಿ. 8ನೇ ಪ್ರಶ್ನೆ, 3 ಸೌಂದರ್ಯ ಘಟ್ಟಗಳು ಯಾವುವು? ಉತ್ತರ ಸೃಷ್ಟಿ ಸೌಂದರ್ಯ, ಕಲಾಕಲ್ಪಿತ ಸೌಂದರ್ಯ ಹಾಗೂ ಜೀವ ಸಂಸ್ಕಾರ ಸೌಂದರ್ಯ. 9ನೇ ಪ್ರಶ್ನೆ, 3 ಕಲಾನುಭವ ಘಟ್ಟಗಳು ಯಾವುವು? ಉತ್ತರ ಮನಃಪ್ರಸಾದ, ಭಾವಾವೇಶ ಹಾಗೂ ತಾತ್ಪರ್ಯ ಚಿಂತನೆ. 10ನೇ ಪ್ರಶ್ನೆ, ಸೌಂದರ್ಯಾನುಭವದ 3 ಘಟ್ಟಗಳನ್ನು ಡಿ ವಿ ಜಿಯವರು ಏನೆಂದು ಕರೆದಿದ್ದಾರೆ? ಉತ್ತರ ಸೌಂದರ್ಯಾನುಭವದ 3 ಘಟ್ಟಗಳನ್ನು ಡಿ ವಿ ಜಿಯವರು ಸೌಂದರ್ಯ ತ್ರಿಕೂಟ ಎಂದು ಕರೆದಿದ್ದಾರೆ. ವಿದ್ಯಾರ್ಥಿಗಳೇ, ಈ ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ನೀವು ನೋಡಿದ್ರಿ. ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.